ಹಲೋ ಎವ್ರಿವನ್, ದಿಸ್ ಈಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ನ ಸೂಪರ್ ಸೆಟ್ ಅನ್ನು ನಾವು ಮಾಡೋಣ. ಏನು ಸರ್ ಈ ಸೂಪರ್ ಸೆಟ್ ಅಂದರೆ, ನೀವು ಎಕ್ಸಾಮ್ ಹಾಲಲ್ಲಿ ಹೋದಾಗ ನಿಮಗೆ ಕ್ವಶನ್ಸ್ ನೋಡಿದ ತಕ್ಷಣ ಕಾನ್ಫಿಡೆನ್ಸ್ ಬರೋ ಥರ ಈ ಒಂದು ಸೆಟ್ನ ನಾವು ಪ್ರಿಪೇರ್ ಮಾಡಿದ್ವಿ. ಕ್ಲಿಯರ್? ಸೊ ಈ ಒಂದು ಸೆಟ್ಟಲ್ಲಿ ಎಲ್ಲ ತರಹದ ಕ್ವಶನ್ಸ್ ಇದ್ದಾವೆ. ಕ್ಲಿಯರಾ? ಸೊ ನಿಮಗೆ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಬೂಸ್ಟ್ ಆಗುತ್ತೆ. ಕೊನೆವರೆಗೂ ನೋಡಿ. ಕ್ಲಿಯರ್? ಸೊ ತಡ ಯಾಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಆರಾಮಾಗಿ ನಾಳೆ ಎಕ್ಸಾಮನ್ನು ಅಟೆಂಡ್ ಮಾಡಿ. ಓಕೆನಾ? ತೊಂದರೆ ಇಲ್ಲ. ಫಸ್ಟ್ ಕ್ವಶನ್: there are 32 members in group A, 52 members in group B and 73 members in group C. All the members went to restaurant. The average amount spent per member in group A, B, C are 266, 470 and 168 respectively. Find the overall amount spent per member ಅಂತ ಇದೆ. ಇದು 2026ರಲ್ಲಿ ಗ್ರಾಜುಯೇಟ್ ಲೆವೆಲಲ್ಲಿ ತುಂಬ ಅಂದರೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಸೊ 40 ಕ್ವಶನ್ಸ್ ಆವರೇಜ್ ಕೇಳಿದರೆ 30 ಕ್ವಶನ್ಸ್ ಇದೇ ಥರ ಕ್ವಶನ್ಸ್ನ ಕೇಳಿದ್ದಾರೆ. ಕ್ಲಿಯರ್? ನೋಡೋಣ ಬನ್ನಿ. ನಾವು ಸಮೇತ ತುಂಬ ಕ್ವಶನ್ಸನ್ನು ಮಾಡಿಸಿದ್ವಿ. ಈಗ ಎಕ್ಸಾಮಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ಇಲ್ಲಿ ನೋಡ್ಬೋದು, ಎ ಗುಂಪಿನಲ್ಲಿ 32 ಜನ ಇದ್ದಾರೆ. ಓಕೆ. ಬಿ ಗುಂಪಿನಲ್ಲಿ 52 ಜನ ಇದ್ದಾರೆ. ಸಿ ಗುಂಪಿನಲ್ಲಿ 73 ಜನ ಇದ್ದಾರೆ. ಎಲ್ಲರೂ ಹೋಟೆಲ್ಗೆ ಹೋಗ್ತಾರೆ. ಎ ಅವರು 266, ಬಿ ಅವರು 420 ಹಾಗೂ ಸಿ ಅವರು 168 ಸರಾಸರಿ ವೆಚ್ಚ ಆಗಿದೆ. ಹಾಗಾದರೆ ಒಟ್ಟು ಸರಾಸರಿ ವೆಚ್ಚ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವೇನು ಮಾಡ್ತೀವಿ ಕಾಮನ್ ಆಗಿ, ನಾನು ಸಮೇತ ನಿಮ್ಗೆ ಇದೇ ಮೆಥಡ್ನ ಹೇಳ್ಕೊಟ್ಟಿದ್ದೆ. ಸೊ ಎರಡನೇ ಮೆಥಡ್ ಹೇಳ್ಕೊಟ್ಟಿದ್ದೆ, ಅಸಮ್ಡ್ ಆವ್ರೇಜ್ ಅಂತ. ಈಗ ಅಸಮ್ಡ್ ಆವ್ರೇಜ್ ಅಂತಲೇ ಓಕೆನಾ, ಇದನ್ನ ಯಾವ ಥರ ಮಾಡ್ಬೋದು ಅಂದರೆ ನೋಡಿ, ನಾವು ಇಲ್ಲೇನು ಮಾಡ್ತೀವಿ, ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಇದನ್ನ ಮಲ್ಟಿಪ್ಲೈ ಮಾಡಿ ಮೂರನ್ನು ಸಮೇತ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಕ್ಲಿಯರ್? ಸೊ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ ಡಿವೈಡೆಡ್ ಬೈ 52 ಪ್ಲಸ್ 32 ಪ್ಲಸ್ 73ನ ಡಿವೈಡೆಡ್ ಬೈ ಮಾಡ್ತೀವಿ, ಒಂದು ಆನ್ಸರ್ ಬರುತ್ತೆ. ಕ್ಲಿಯರಾ? ಇದು ಮೊದಲನೇದು. ಎರಡನೇ ನಾವೇನಂತ ಹೇಳಿದ್ವಿ, ಯಾವುದಾದ್ರೂ ಒಂದು ನಂಬರ್ನ ಅಸಮ್ಡ್ ಆವ್ರೇಜ್ ಅಂತ ತಗೊಂಡು, ಓಕೆನಾ, ಸೊ ಪ್ಲಸ್ ಇದ್ದರೆ ಅಡಿಷನ್ ಇಂಟು ಇದು, ಮೈನಸ್ ಇದ್ದರೆ ಮೈನಸ್ ಇಂಟು ಇದನ್ನ ಮಾಡಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಿ. ಈಗ ಮೂರನೇದು ಬಂದುಬಿಟ್ಟು ಡಿಜಿಟಲ್ ಸಮ್ ಆರ್ ಯೂನಿಟ್ ಡಿಜಿಟ್. ಓಕೆನಾ? ಸೊ ಡಿಜಿಟಲ್ ಸಮ್ ಬಂದಿಲ್ಲ ಅಂದರೆ ಯೂನಿಟ್ ಡಿಜಿಟನ್ನು ಮಾಡೋಣ. ಓಕೆ, ಇಲ್ಲಿ ನೋಡಿ ಎಲ್ಲಾನು ಸಮೇತ ಯೂನಿಟ್ ಡಿಜಿಟ್ಸು ಚೇಂಜ್ ಇದೆ, ಹಾಗಾಗಿ ನಾವು ಯೂನಿಟ್ ಡಿಜಿಟನ್ನು ಮಾಡೋಣ. ಡಿಜಿಟಲ್ ಸಮೇತನೂ ಮಾಡ್ಬೋದು, ಇಲ್ಲಿ ಡಿಜಿಟಲ್ ಸಮ್ ಯೂಸ್ ಇಲ್ಲ, ಸೊ ಹಾಗಾಗಿ ನಾವು ಯೂನಿಟ್ ಡಿಜಿಟನ್ನು ಮಾಡೋಣ. ಕ್ಲಿಯರ್? 2 ಇಂಟು 6 ಎಷ್ಟು? 12, ಲಾಸ್ಟಲ್ಲಿ 2. ಕ್ಲಿಯರ್? 2 ಇಂಟು 0 ಎಷ್ಟು? 0, ಲಾಸ್ಟಲ್ಲಿ 0. 3 ಇಂಟು 8 ಎಷ್ಟು? 24, ಲಾಸ್ಟಲ್ಲಿ 4. ಡಿವೈಡೆಡ್ ಬೈ 2 ಪ್ಲಸ್ 2 ಎಷ್ಟು? 4, 4 ಪ್ಲಸ್ 3 ಎಷ್ಟು? 7. 6 ಡಿವೈಡೆಡ್ ಬೈ 7 ಅಲ್ವಾ? 7 ಟೇಬಲಲ್ಲಿ 6 ಯಾವಾಗ ಬರುತ್ತೆ? 8 ದ. ಸೊ ಹಾಗಾದರೆ ಕೊನೆಯಲ್ಲಿ ಏನಿರಬೇಕು? 8 ಇರಬೇಕು. ಆಪ್ಷನ್ ಸಿಂಪಲ್. ಇದು ಈಸಿ ಮೆಥಡ್ ಮಾಡೋದು. ಕ್ಲಿಯರಾ? ಎಲ್ಲ ಕ್ವಶನ್ ಸಮೇತ ಇದೇ ಥರ ನೀವು ಮಾಡಿ. 40 ಕ್ವಶನ್ ಇದೆ, 40 ಕ್ವಶನ್ಸ್ ಇದೇ ಥರ ಮಾಡಿ ಆನ್ಸರ್ ಬಂದಿ. ಸೊ ಏನಿರಬೇಕು, ನಮಗೆ ಯೂನಿಟ್ ಡಿಜಿಟ್ ಚೇಂಜ್ ಇರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್: if 1 is added to each odd digit and 1 is subtracted from each even number or each even digit in 2, 1, 6, 7, 3, 4, 5, 8, find the product of the greatest and smallest digit in the new number ಅಂತ ಕೇಳಿದೆ. 2, 1, 6, 7, 3, 4, 5, 8 ಸಂಖ್ಯೆಗಳನ್ನ ವಿಷಮ ಅಂಕಿಗಳು ಅಂದರೆ ಆ ಡಿಜಿಟನ್ನು ಒಂದು ಸಬ್ಟ್ರಾಕ್ಟ್ ಮಾಡಬೇಕಂತೆ. ಕ್ಲಿಯರ್? ಮಾಡೋದಂತ ಹೇಳಿ. and each even digit 1 is added to each odd digit, ಒಂದನ್ನ ಆ್ಯಡ್ ಮಾಡಬೇಕು. ಮಾಡಂತ ಹೇಳಿ. ಎಷ್ಟಾಯಿತು? 2 ಆಯಿತು. ಎಷ್ಟಾಯಿತು? 4 ಆಯಿತು. ಇದೆಷ್ಟಾಯಿತು? 6 ಆಯಿತು. ಈವನ್ ನಂಬರ್ಗೆ ಏನು ಮಾಡಬೇಕು? ಒಂದು ಮೈನಸ್ ಮಾಡಬೇಕಂತ. ಮಾಡಂತ ಹೇಳಿ. ಇದು 1 ಆಯಿತು, 5 ಆಯಿತು, 8 ಅಲ್ವಾ? ಇದೇನಾಯಿತು? 3 ಆಯಿತು. ಇದೇನಾಯಿತು? 7 ಆಯಿತು. ಕ್ಲಿಯರ್? ಈಗ ಫೈಂಡ್ ದ ಪ್ರಾಡಕ್ಟ್ ಆಫ್ ದ ಗ್ರೇಟೆಸ್ಟ್. ಗ್ರೇಟೆಸ್ಟ್ ಯಾವುದು? 8. ಕ್ಲಿಯರ್? 8 ಅಂಡ್ ಸ್ಮಾಲೆಸ್ಟ್ ಡಿಜಿಟ್ ಇಂದ ನ್ಯೂ ನಂಬರ್. ಸ್ಮಾಲೆಸ್ಟ್ ಯಾವುದು? 1 ಅಲ್ವಾ? 8 ಇಂದು 8 ಇಂಟು 1 ಎಷ್ಟು? ಕ್ಲಿಯರ್? ಆನ್ಸರ್ ಎಷ್ಟು? 8.
Next question, find the smallest number which when added to 74978 makes it divisible by 24 ಅಂತ ಕೇಳಿದ್ರು. ಯಾವ ಒಂದು ಸಂಖ್ಯೆ ಸೇರಿಸಿದ್ರೆ ಸಂಪೂರ್ಣವಾಗಿ 24ರಿಂದ ಭಾಗ ಆಗುತ್ತೆ ಅಂತ. ಕ್ಲಿಯರ್? 24 ಅಂದ್ರೆ ಏನಪ್ಪ, 3 ಇಂಟು 8. 8ರಿಂದ ಚೆಕ್ ಮಾಡೋಕ್ಕೆ ಏನು ಬೇಕು ನಮಗೆ, ಲಾಸ್ಟ್ 3 ಡಿಜಿಟ್ಸು 8ರಿಂದ ಭಾಗ ಆಗಬೇಕು. ಕ್ಲಿಯರ್? 8 12 ಎಷ್ಟು, 96. ಇನ್ನೆಷ್ಟು ಉಳಿದು, 18 ಉಳಿತು. 18ಗೆ ಏನು ಆ್ಯಡ್ ಮಾಡಿದ್ರೆ ಅದು 8ರಿಂದ ಹೋಗುತ್ತೆ ಅಲ್ವಾ? ಸೊ 6 ಆ್ಯಡ್ ಮಾಡಿದ್ರೆ ಹೋಗುತ್ತೆ. 6 ಆಪ್ಷನ್ಲಿದೆಯಾ? ಇಲ್ಲ. 14 ಮಾಡಿದ್ರೂ ಹೋಗುತ್ತೆ. ಆಪ್ಷನ್ಲಿದೆಯಾ? ಇಲ್ಲ ಸರ್. 22 ಇದೇ ಆಪ್ಷನ್ ಇದೆ ಸರ್. ಇದು ಸಿಂಪಲ್. ಕ್ಲಿಯರ್? Next question, two numbers have HCF 12 and LCM 840. If one of the number is 84, then find the another number. ಅಲ್ವಾ? ಸೊ ನಮಗೆ ಫಾರ್ಮುಲಾ ಏನು, ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು LCM ಇಂಟು HCF. ಕ್ಲಿಯರ್? ಸೊ 1 ಜ 10 ಜ 12 ಇಂಟು 10 ಎಷ್ಟು, 120. ಕ್ಲಿಯರಾ? Next question, in an election between two candidates, 80% of the registered votes, ಎಷ್ಟು ಪರ್ಸೆಂಟು, 80% ಮತದಾರರು ಮತ ಚಲಾಯಿಸಿದ್ದಾರೆ. ಓಕೆ. ಅಂಡ್ 15% ವೋಟ್ಸ್ ವರ್ ಇನ್ವ್ಯಾಲಿಡ್. 15% ಮತಗಳು ಅಮಾನ್ಯವಾದವು. 15% ಅಮಾನ್ಯ ಆದರೆ ಇನ್ನೆಷ್ಟು ಉಳಿದಿರುತ್ತೆ, 85% ಏನಾಗಿರುತ್ತೆ, ವ್ಯಾಲಿಡ್ ವೋಟ್ಸ್ ಆಗಿರುತ್ತೆ. ಕ್ಲಿಯರ್? ಸರ್. ದ ವಿನ್ನರ್ ಗಟ್ 75%. ಸೊ 100% ಇರುತ್ತೆ. ಇಬ್ಬರು ಅಭ್ಯರ್ಥಿಗಳು ವಿನ್ನರ್ 75 ತಗೊಂಡ್ರೆ ಲೂಸರ್ ಎಷ್ಟು ತಗೊಂತಾರೆ, 25. ಸೊ ಡಿಫರೆನ್ಸ್ ಎಷ್ಟು, 50. ಅಂದ್ರೆ ಏನಪ್ಪ, 1/2. ಪಡೆದಿದ್ದು 289 ಮತಗಳಿಂದ ಗೆದ್ದನು. ಎಷ್ಟು ಮತಗಳಿಂದ ಗೆದ್ದನು, 289. ಸೊ ಒಟ್ಟು ನೋಂದಾಯಿತ ಮತಗಳು ಎಷ್ಟು ಅಂತ ಕೇಳಿದ್ದಾರೆ. ಫೈಂಡ್ ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ ಅಂತ ಕೇಳಿದ್ದಾರೆ. ರೈಟ್? ಸೊ 17/20, 4/5, 2 1 ಜ 2 2 ಜ 2 1 ಜ 2 10 ಜ 17 1 ಜ 17 17 ಜ 13 into 5 ಎಷ್ಟು, 8 85. 85 into 10 ಎಷ್ಟು, 850. ಬೇಸಿಕ್. Population of a village was 2,90,000. It increases by 15% in the first year and 30% in the second year. Find the population after 2 years ಅಂತ ಕೇಳಿದ್ದಾರೆ. ಒಂದು ಗ್ರಾಮದ ಜನಸಂಖ್ಯೆ 2,90,000 ಇದ್ದಾರೆ. ಮೊದಲನೇ ವರ್ಷ 15% ಇನ್ಕ್ರೀಸ್ ಆಗುತ್ತೆ. ಅಂದರೆ 15% ಅಂದ್ರೆ 3/20. ರೈಟ್? ಸೊ ಹಾಗಾದ್ರೆ ಎಷ್ಟಾಯಿತು, 23/20. ಅಲ್ವಾ? 3/20 20ಕ್ಕೆ ಎಷ್ಟು ಆಯಿತು, 3. ಸೊ ಎಷ್ಟಾಯಿತು, 23 ಆಯಿತು ಅಲ್ವಾ? ಹಂಗೆ. ಕ್ಲಿಯರ್? ನೆಕ್ಸ್ಟ್ 30%. 30% ಅಂದ್ರೆ ನೋಡಿ 3/10. 10ಕ್ಕೆ ಎಷ್ಟು ಜಾಸ್ತಿ ಆಯಿತು, 3. ಅಂದರೆ 13/10. ಡೈರೆಕ್ಟಾಗಿ ಆನ್ಸರ್ ಬೇಕು. ಕ್ಲಿಯರ್? ಸೊ ಫೈಂಡ್ ದ ಪಾಪ್ಯುಲೇಷನ್ ಆಫ್ಟರ್ 2 years. 2 ವರ್ಷಗಳ ನಂತರ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಣ. 0 0 2 0 ಹೋಯಿತು. ಕ್ಲಿಯರ್? ನೆಕ್ಸ್ಟು 2 1 ಜ 2 145 1 0. ಕರೆಕ್ಟ್ ಇದೆಯಾ? ಎಸ್ ಸರ್. ನೆಕ್ಸ್ಟ್ ನೋಡಿ 3 3 ಎಷ್ಟು, 9. 9 ಇಂಟು 0 ಎಷ್ಟು, ಲಾಸ್ಟಲ್ಲಿ 0. 9 ಇಂಟು 5 ಎಷ್ಟು, 5 45. ಸೊ ಒಂದೇ 0 ಇದೆ ಆ್ಯಂಡ್ ಒಂದು 0 ಈ ಕಡೆ ಏನು ಬರಬೇಕು, 5 ಬರಬೇಕು. ಕ್ಲಿಯರ್? ಇಲ್ಲಿ ನೋಡಿ ಎಲ್ಲ ಆಪ್ಷನಲ್ಲೂ 2 0 2 0 2 0 2 0 ಇದೆ. ನಮಗೆ ಒಂದೇ 0 ಬರಬೇಕು, ಒಂದು 5 ಬರಬೇಕು. ಸೊ ಒಂದೇ ಆಪ್ಷನ್. ಮುಗೀತಾ? ಮುಗೀತಾ ಇಲ್ವಾ? ಬೇಸಿಕ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, ಇಫ್ ಎ ಸ್ಯಾಲರಿ ಈಸ್ 13% ಮೋರ್ ದ್ಯಾನ್ ಬಿಸ್. ಸೊ ಎದು ಎ ಫೈಂಡ್ ಬೈ ವಾಟ್ ಪರ್ಸೆಂಟ್ ಬಿ ಸ್ಯಾಲರಿ ಇಸ್ ಲೆಸ್ ದ್ಯಾನ್ ಎ. ಎ ಸಂಬಳವು ಬಿಗಿಂತ 13% ಹೆಚ್ಚಿದೆ. ಸೊ 13 ಅಂದರೆ 200, 113 ಅಂದರೆ 200. ಸೊ ಎಷ್ಟು ಜಾಸ್ತಿ ಇದೆ, ಎದೆಷ್ಟು, 113. ಕ್ಲಿಯರಾ? ಪರ್ಸೆಂಟೇಜ್ ಬೇಕಂದ್ರೆ ಏನು, ಇಂಟು. ಸೊ 1300 ಡಿವೈಡೆಡ್ ಬೈ 113.
13 1 ಜ 10 ಜ 1130 ಆಗುತ್ತೆ. ಸೊ 11 ಜ ಏನಾಗುತ್ತೆ 3 4 2 1 ಎಸ್ 1243 ಆಯ್ತು. ನೆಕ್ಸ್ಟ್ ಉಳಿತು 57. ಪಾಯಿಂಟ್ ಪುಟ್ ಮಾಡೋದೆಷ್ಟು 570. ಮಾಡೋ ಅವಶ್ಯಕತೆ ಇಲ್ಲ, ಯಾಕೆ 11 ಸ್ಟಾರ್ಟಿಂಗ್ ಆಪ್ಷನ್ ಒಂದೇ ಇರೋದು ಅಲ್ಲಿದೆ ಏನೋ. ನೆಕ್ಸ್ಟ್ ಕ್ವಶನ್, ದ ಪ್ರೈಸ್ ಆಫ್ ಪಿ ಕ್ಯೂ ಆರ್ ಆರ್ 280 180 and 115. Ranu buys them the ratio 4:4:3 for 6555. Find how many Q articles he bought ಅಂತ. ಪಿ ಕ್ಯೂ ಆರ್ ವಸ್ತುಗಳ ಬೆಲೆ ಕ್ರಮವಾಗಿ 280 180 ಮತ್ತು 115 ಇದೆ. ಅವುಗಳನ್ನು 4:4 ಅನುಪಾತದಲ್ಲಿ 6555ಕ್ಕೆ ಖರೀದಿಸಿದರೆ ಕ್ಯೂ ವಸ್ತುಗಳನ್ನ ಎಷ್ಟು ಖರೀದಿಸಿದ್ದಾನೆ ಅಂತ ಹೇಳಿದ್ದಾರೆ. ಪಿ 180 ಕ್ಯೂ 180 ಆರ್ 115 ಅನುಪಾತದಲ್ಲಿ 4:4:3 ಕ್ಲಿಯರ್. ಟೋಟಲ್ ಎಷ್ಟಾಯಿತು ಅಮೌಂಟು 6555 ಕ್ಲಿಯರ್. ಸೊ ನಮ್ಗೆ ಆರ್ಟಿಕಲ್ಸ್ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ಅಂತ ಬರ್ಕೊಳ್ಳೋಣ. ಕ್ಲಿಯರಾ? 28 into 4 ಎಷ್ಟಪ್ಪ 112 10 1120 ಎಕ್ಸ್. 18 into 4 ಎಷ್ಟು 720 ಎಕ್ಸ್ ಪ್ಲಸ್ 115 into 3 ಗೊತ್ತಿಲ್ಲ. ಸೊ 100 into 3 300 15 into 3 45. ಸೊ ಎಷ್ಟಾಯಿತು 5x. ಕ್ಲಿಯರ್. ಸೊ 500 5 ಆಯಿತು. 4 2 6 2 8 ಎಷ್ಟು 8 ಆಯಿತು. 3 7 10 ಆಯಿತು. 10 11 ಎಷ್ಟು 5. ಓಕೆ 5 4 2 10 21 2185x is equal to 6565, right? 2185 is equal to 6555 ಅಂದರೆ ಇದೇನಾಗ್ತಿದೆ 3 ಮಲ್ಟಿಪಲ್ ಆಗ್ತಿದೆ. ನಮ್ಗೆ ಏನು ಬೇಕು, ಯಾವ್ದು ಬೇಕು, ಕ್ಯೂದ್ ಬೇಕು. ಸೊ ಕ್ಯೂದೆಷ್ಟು 4. 4 into 3 12 ಆಗುತ್ತೆ. 12 ಆಗುತ್ತೆ. ಇವಾಗ ಕ್ಯೂದ್ ಕೇಳಿದರೆ ಪಿ ಕ್ಯೂ ಆರ್ ಓಕೆ. ಆರ್ತ್ ಕೇಳಿದಿದ್ರೆ 3 into 9 ಆಗೋದು. ನೋಡೋಣ, ಆಪ್ಷನ್ ಎಲ್ಲ ಮಿಸ್ ಆಗಿದೆ. ಪಿ ಕ್ಯೂ ಆರ್ 4ನ ಮಲ್ಟಿಪಲಲ್ಲಿ ನಮಗೆ 6 ಬರೋದೇ ಇಲ್ಲ, ರೈಟ್. ಸೊ ಮಿಸ್ ಆಗಿದೆ, ತೊಂದರೆ ಇಲ್ಲ. ಕ್ಲಿಯರ್. ಆರ್ ಒಂದು ವೇಳೆ 3 ಕೇಳಿದರೆ 3 3 9 ಆಗೋದು. So 4 years ago, the average age of Amit, Bharat and Chitra was 36 years. Here, four years ago, the average age of Amit, Bharat, Chitra was 36. 6 years ago, the average age of Amit and Bharat was 30 years. Find Chitra's age 3 years ago ಅಂತ ಕೇಳಿದ್ದಾರೆ, ರೈಟ್. ಸೊ ಅಮಿತ್ತು, ಭರತ್ತು ಮತ್ತು ಚಿತ್ರದು 36. 3 ಮಾಡಿದ್ರೆ ಎಷ್ಟಾಯಿತು 8 ಆಯಿತು. ಕ್ಲಿಯರ್. ಇದುವಾಗ 4 ವರ್ಷಗಳ ಹಿಂದೆ. ಈಗ ಎಷ್ಟು 4 into 3 12 120. ಕ್ಲಿಯರ್. 6 years ago 6 ವರ್ಷಗಳ ಹಿಂದೆ ದ ಆವರೇಜ್ ಏಜ್ ಆಫ್ ಅಮಿತ್ ಅಂಡ್ ಭರತ್ ಎಷ್ಟು 30. ಅಂದರೆ 30 into 2 ಎಷ್ಟು 60. ಇದು 6 years ago. ಈಗ ಪ್ಲಸ್ 12 ಅಲ್ವಾ, 6 into 2 + 12 ಎಷ್ಟಾಯಿತು 72. ಕ್ಲಿಯರ್. ಡಿಫ್ರೆನ್ಸ್ ಎಷ್ಟಾಯಿತು 48. ಚಿತ್ರದಷ್ಟು 48 ಆಯಿತು. ಬಟ್ ಅವ್ರು ಕೇಳಿರೋದೇನು 3 ವರ್ಷಗಳ ಹಿಂದೆ. ಸೊ 48ಅಲ್ಲಿ 3 ಮೈನಸ್ ಮಾಡಿದ್ರೆ 3 ವರ್ಷಗಳ ಹಿಂದೆ ಬರುತ್ತೆ. ಹಾಗಾದರೆ ಎಷ್ಟು 45 ವರ್ಷಗಳು. ಓಕೆ ನೋಡಿ, ಇದು ಡೆಫಿನೆಟ್ಲಿ ನೋಡಿ 12 ಇರುತ್ತೆ. ಸೊ ಕ್ಯೂದ್ ಕೇಳಿದ್ದಾರೆ ಅಂದರೆ 12, ಆರ್ ಕೇಳಿದರೆ 9. ಚೆಕ್ ಮಾಡ್ಕೊಳ್ಳಿ.
The average of 5 numbers is 20. Okay. If one number is excluded, the average of the remaining numbers is 18. One number ಬಿಟ್ಟರೆ ಇನ್ ರಿಮೈನಿಂಗ್ ಎಷ್ಟು 18 ಅಂತ. ಸೊ ಇದು 100 ಇದೆಷ್ಟು 72. ಡಿಫರೆನ್ಸ್ ಎಷ್ಟು 20 ಅಲ್ಲಿದೆ. ಓಕೆ. Next question. A dealer buys two articles X and Y for 800 each. He marks both at the same price. He sells X with successive discounts of 45% and 73% and still makes a profit of rupees 523. If he sells Y at a single discount of 89%, find the profit on Y ಅಂತ ಕೇಳಿದರೆ. ಒಬ್ಬ ವ್ಯಾಪಾರಿ X ಮತ್ತು Y ವಸ್ತುಗಳು 800ಕ್ಕೆ ಖರೀದಿಸುತ್ತಾನೆ. ಸೊ ಇದು ಆಲ್ರೆಡಿ ನಾವು ಮಾಡಿಸಿದ್ವಿ ರೇಂಜ್. 800ಕ್ಕೆ ಖರೀದಿಸ್ತಾನೆ. ಎರಡಕ್ಕೂ ಒಂದೇ ಗುರುತಿಸಲಾದ ವೇಳೆ, ಎರಡಕ್ಕೂ ಏನು ಒಂದೇ MP. X ಅನ್ನು 45% ಮತ್ತು 73% ರಿಯಾಯಿತಿಯಲ್ಲಿ ಮಾರಿದರೂ 523 ಲಾಭ ಪಡೆಯುತ್ತಾನೆ. ಕ್ಲಿಯರ್? ಓಕೆ ಸರ್. ಹಾಗಾದ್ರೆ ಇನ್ನು ಎಷ್ಟು ತಗೊಂತಾನೆ ಲಾಭ? 523. ಕ್ಲಿಯರ್? ಓಕೆ. ಸೊ MP ಯಾವ ರೇಷದಲ್ಲಿ ಕೊಡ್ತಾನೆ? ಯಾವ ಡಿಸ್ಕೌಂಟಲ್ಲಿ ಕೊಡ್ತಾನೆ? 45/100 ಉಳಿದಿರೋದನ್ನು 55/100 ಇಂಟು 73 ಅಂದರೆ 100 73 ಹೋದರೆ ಎಷ್ಟು? 27/100 ಇಸ್ ಈಕ್ವಲ್ ಟು ಇದೆಷ್ಟಾಯಿತು? 1323. ಇದೇನಾಗುತ್ತೆ? MP ಎರಡಕ್ಕೂ ಸಮೇತ ಈಕ್ವಲ್ ಆಗುತ್ತೆ. ಕ್ಲಿಯರ್? ಸೊ ಇದು ಈ ಕಡೆ ಬಂದರೆ MP ಈ ಕಡೆ ಬಂದರೆ ಇದೇನಾಯಿತು? 100/55 ಇಂಟು 100/27. ಇದೇನಾಯಿತು? ಎಕ್ಸ್ಗೂ ಮತ್ತು ವೈಗೆ ಎರಡರಿಗೂ ಸಮೇತ MP ಆಯಿತು. ಆದರೆ ತಿಳ್ಕೊಳ್ಳಿ, ಇಲ್ಲಿ ಕೇಳಿದ್ದಾರೆ ನೋಡಿ. ಇಫ್ ಯು ಸೇಲ್ಸ್ ವೈ ಅಟ್ ಎ ಸಿಂಗಲ್ ಡಿಸ್ಕೌಂಟ್ ಆಫ್ 89%, ಒಂದು ವೇಳೆ ವೈ ಅನ್ನು 89% ರಿಯಾಯಿತಿಯಲ್ಲಿ ಮಾರಿದರೆ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. 89% ರಿಯಾಯಿತಿ ಅಂದ್ರೆ ಉಳಿದಿರೋದು ಎಷ್ಟು? 11 ಕ್ಯಾನ್ಸಲ್ 1 ಜ 5 ಜ 1 ಜ 20 ಜ 27 ಮೀನ್ಸ್ 9 3 ಜ 9 1 ಜ 42 ಉಳಿತು, 4 ಜ 36, ಇದು 7, ಇದು 49 ಜ 49 ಇಂಟು 20 ಎಷ್ಟು? 980. ಸೊ ವೈಗೆ ಇಷ್ಟು ಪ್ರಾಫಿಟ್ ಬಂತು. ಬಟ್ ಕೇಳಿರೋದಿನ್ನು ಪ್ರಾಫಿಟ್ ಪರ್ಸೆಂಟ್. ಸೊ ಎಷ್ಟಿತ್ತು? 800. ಎಷ್ಟು ಪ್ರಾಫಿಟ್ ಆಗ್ತಿದೆ? 980. ಹಾಗಾದ್ರೆ ಎಷ್ಟಾದಂಗೆ? 180 ಆದಂಗೆ. ಎಷ್ಟಕ್ಕೆ? 800 ರೂಪಾಯಿಗೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು ಜೀರೋಸ್ ಕ್ಯಾನ್ಸಲ್. 8 1 ಜ 8, 2 ಜ 16, 20 ಉಳಿತು, 2 ಜ 16 ಪಾಯಿಂಟ್ ಮಾಡಿದ್ರೆ 45 ಜ. ಕ್ಲಿಯರ್? ನೆಕ್ಸ್ಟ್, ಎ shopkeeper claims a 20% loss but actually gains 40% using a false weight. Find the actual weight he gives instead of 1 kg ಅಂತ ಕೇಳಿದ್ದಾರೆ. ಒಬ್ಬ ವ್ಯಾಪಾರಿ 20% ನಷ್ಟದಲ್ಲಿ ಮಾರುತ್ತಿದ್ದಾನೆ ಎಂದು ಹೇಳುತ್ತಾನೆ. 100ಕ್ಕೆ ಮಾರಾಟ ಮಾಡಬೇಕಾಗಿರೋದು 20% ನಷ್ಟ ಅಂದರೆ ಎಷ್ಟು? 80. ಆದರೆ ತಪ್ಪು ತೂಕ ಬಳಸಿ 40% ಲಾಭ. ಸೊ 100ಕ್ಕೆ ಮಾರಾಟ ಮಾಡಬೇಕಾಗಿರೋದು ಅವನು ಎಷ್ಟು ಮಾರಾಟ ಮಾಡಿದ್ರೆ? 140. ಏನು? ಕ್ಯಾನ್ಸಲ್ 100 ಕ್ಯಾನ್ಸಲ್ 4/7. ರೈಟ್. ಸೊ 4/7 ಅಂದರೆ ಏನು? 4/7 ಅಂದರೆ ವ್ಯಾಲ್ಯೂ ಎಷ್ಟಪ್ಪ? 1/7 ಅಂದರೆ 14, 2/7. ಸೊ ಇಂಟು 4 ಮಾಡಿದ್ರೆ 4/7 ಬಂತು. 56 ಆಯಿತು, 8/7 ಆಯಿತು. ರೈಟ್. ಸೊ ಎಷ್ಟಾಯಿತು? 57 1/7 ಅಂದರೆ 571. ಕ್ಲಿಯರ್? ಮುಗೀತು. ಇಂಟು 100 ಮಾಡಿದ್ರೆ ಅಷ್ಟೆಲ್ಲ ಬರೋದು. ಡ್ಯೂರಿಂಗ್ ಎ ಸೇಲ್ 35% ಗೂಡ್ಸ್ ಆರ್ sold at 22% profit, 40% HW ಮಾಡಿ. Here, so the selling price of 25 books is equal to the cost price of 19 books. Okay, so SP into 25 is equal to CP into ಎಷ್ಟು ಅಂತ ಹೇಳಿದರೆ 19. Here, so SP ನ ವ್ಯಾಲ್ಯೂ ಎಷ್ಟಾಯಿತು? 19. CP ನ ವ್ಯಾಲ್ಯೂ ಎಷ್ಟಾಯಿತು? 25. 25ಕ್ಕೆ ಮಾರಾಟ ಮಾಡಬೇಕಾದ್ರೆ 19ಗೆ ಮಾರಾಟ ಮಾಡಿದ್ರೆ ಹಂಗಾದ್ರೆ ಎಷ್ಟು ನಷ್ಟ? 6. ಎಷ್ಟು? 25. ಪರ್ಸೆಂಟೇಜ್ ಬೇಕಂದ್ರೆ 100. 1 ಜ 4 ಜ 24% ಲಾಸ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಅಟ್ 3/10 of its marked price, Aman incurs a loss of 25%.
ಇಫ್ he sells it at 69% of its actual market price, then the profit percentage ಅಂತ ಕೇಳಿದ್ದಾರೆ. ಸೊ by selling an article 3/10 of market price, ಸೊ 3/10 ಮಾರ್ಕೆಟ್ ಪ್ರೈಸ್ಗೆ ಸೆಲ್ ಮಾಡಿದ್ರೆ ಅಮನ್ ಅವ್ರು ಏನು ಮಾಡ್ತಾರೆ, 25% ನಷ್ಟ ಅನುಭವಿಸ್ತಾರೆ. ಅಂದರೆ ಇನ್ನು ಉಳಿದಿರೋದೇನು 75%. ಇಷ್ಟು ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಎಸ್ ಪಿ ಬರುತ್ತೆ. ಶೇರ್ ಇದನ್ನ ಅವ್ರು ಏನು ಮಾಡ್ತಾರೆ, ಇಫ್ ಯು ಸೇಲ್ಸ್ ಇಟ್ ಅಟ್ 69% ಆಫ್ ಇಟ್ಸ್ ಆ್ಯಕ್ಚುಯಲ್ ಮಾರ್ಕೆಟ್ ಪ್ರೈಸ್, ಸೊ ಇದು ಎಂ ಪಿ ಸಿಗುತ್ತೆ, ರೈಟ್. ಸೊ ಇದಕ್ಕೆ 69%ಕ್ಕೆ ಸೇಲ್ ಮಾಡಿದ್ರೆ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ದಾರೆ. ಶೇರ್ ಮಾಡೋಣ ಬನ್ನಿ. 00 3 1 325. ಓಕೆ, 5 ಇಂಟು ನೆಕ್ಸ್ಟ್ 45 ಬೈ 10 ಅಂದರೆ 0.5. ಎರಡು ಆಪ್ಷನ್ ಇದೆ ಅಲ್ವಾ, ನೋಡಿ 0.5 ಬರ್ಬೇಕು ನಮಗೆ. ಎರಡು ಆಪ್ಷನ್ ಇದೆ, ಕ್ಲಿಯರ್ ಮಾಡೋಣ ತಗೊಳ್ಳಿ. 25 ಟು 69, 9 5 45, 4 ಕ್ಯಾರಿ 18 30 48 52, 5 ಕ್ಯಾರಿ 18 ಪ್ಲಸ್ 5 ಎಷ್ಟು, ಸರಿ 12 ಪ್ಲಸ್ 5 ಎಷ್ಟು, 17. ಇಷ್ಟ ಆಯಿತು, ಕ್ಲಿಯರ್. ಸೊ ಬೈ 10 ಇದೆ 172.5 ಆಯಿತು. 100ಗೆ 172.5 ಅಂದರೆ ಎಷ್ಟು ಜಾಸ್ತಿ ಆಯ್ತು ನಿಮಗೆ, 72 ಜಾಸ್ತಿ ಆಯಿತು, ಕ್ಲಿಯರಾ. ನೆಕ್ಸ್ಟ್ ಕ್ವಶನ್, ಅಟ್ ವಾಟ್ ರೇಟ್ ಪರ್ annum will a sum becomes 5 times itself in 24 years under simple interest ಅಂತ ಹೇಳಿದ್ದಾರೆ. ಸೊ ಒಂದಿರೋದು 5 ಟೈಮ್ಸ್ 20 ಇಯರ್ಸ್ ತಗೊಳುತ್ತೆ ಅಂದರೆ ಪರ್ಸೆಂಟೇಜ್ ಬೇಕು 100. ಸೊ 1/6 ಅಂದರೆ ಎಷ್ಟು, 6.6. ಇವೆಲ್ಲ ಈಸಿ ಕ್ವಶನ್ಸ್, ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ನಿಮಗೆ ಬೂಸ್ಟ್ ಆಗಬೇಕು ಅಂತ ನಾನು ಮಾಡಿಸ್ತಿರೋದು. ಸೊ ಇದು ಅಷ್ಟೇ ಸಿಂಪಲ್ ಇದೆ ಏನಾ. ಸೊ ಎಷ್ಟೋ ಕ್ವಶನ್ಸ್ ಮಾಡಿದ್ವಿ, ಇದು ಸಮೇತ HW. ಕ್ಲಿಯರ್. 3 friends XYZ invest in the ratio 6:3:5. After 6 months, X withdraws of Z invested 12,000. Total profit is equal to 69,000. Find the difference between X and Y's profit ಅಂತ ಕೇಳಿದ್ದಾರೆ. 3 ಸ್ನೇಹಿತರಿದ್ದಾರೆ XYZ ಅಂತೆ. ಸೊ ಹೂಡಿಕೆ ಮಾಡ್ತಾರೆ 6:3:5 ಅನುಪಾತ. 6 ತಿಂಗಳ ನಂತರ X ತನ್ನ ಅರ್ಧ ಹಣವನ್ನು ತಗೊಳ್ತಾನೆ. ಅರ್ಧ ಅಂದ್ರೆ ಎಷ್ಟು, 3 to 6. ಕ್ಲಿಯರ್. ಝೆಡ್ದು ವೈದೇನು ಕೊಟ್ಟಿಲ್ಲ, ಸೊ ಇದು 12 ತಿಂಗಳವರೆಗೂ ಹೂಡಿಕೆ ಮಾಡ್ತಾನೆ, ಇವರು ಸಮೇತ 12 ತಿಂಗಳವರೆಗೂ ಹೂಡಿಕೆ ಮಾಡ್ತಾರೆ. ಇಲ್ಲಿ ಎಷ್ಟಾಯಿತು, 54 ಆಯ್ತು, ಇದು ಎಷ್ಟಾಯಿತು 36 ಆಯಿತು, ಇದೆಷ್ಟಾಯಿತು 60 ಆಯಿತು. ಕ್ಲಿಯರ್. ಸೊ 6 9 ಜಾ 6 6 ಜಾ 6 10 ಜಾ. ಸೊ ಇಷ್ಟು ನಮಗೆ ಬಂತು. ಅವ್ರು ಏನು ಕೇಳಿದರೆ ಟೋಟಲ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದರೆ 69,000. ಸೊ ಅಕಾರ್ಡಿಂಗ್ ಟು ನಮ್ಗೆ ಬಂದಿರೋದು ಎಷ್ಟು, 25. ಸೊ 25ನ ವ್ಯಾಲ್ಯೂ 69K ಆದರೆ ಅವ್ರಿಗೇನು ಬೇಕು, ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಡ್ ವೈಸ್ ಅಂದರೆ ಎಷ್ಟು ಡಿಫ್ರೆನ್ಸು, 3. ಕ್ಲಿಯರ್. ಸೊ 1 ಜಾ 2 ಜಾ ಆಯಿತು, 190 ಮೀನ್ಸ್ 7 ಜಾ, ಸೊ 150 ಮೀನ್ಸ್ 6 ಜಾ. 276 ಇಂಟು 3, ಲಾಸ್ಟಲ್ಲಿ 8 ಬರಬೇಕು, ಮುಗೀತು. ಎಲ್ಲ ಕ್ವಶನ್ಸು ನಾವು ಮಾಡಿಸಿದ್ವಿ ಆಲ್ರೆಡಿ, ಓಕೆನಾ. ಫುಲ್ ಡೀಟೇಲ್ಡಾಗಿನೇ ಮಾಡಿಸಿದ್ವಿ, ಪಾರ್ಟ್ನರ್ಶಿಪ್ ಕ್ವಶನ್ಸ್ ಆಗಲಿ, LCM HCF ಆಗಲಿ, ಎಲ್ಲ ಪ್ರಶ್ನೆಗಳು ಸಮೇತ, ಓಕೆನಾ. 2 pipes can fill a cistern in 24 hours and 36 minutes, 24 minutes and 36 minutes, and the third pipe empties in 18. So find the time to fill tank. Easy question. So LCM is 72, 3 ಜಾ 2 ಜಾ 4 ಜಾ ಮೈನಸ್ ಅಲ್ವಾ ಇದು, 5 ಅಲ್ಲಿ 4 ಅಂದರೆ ಎಷ್ಟು 1. ಸೊ 72/1 ಎಷ್ಟು 72 ಮಿನಿಟ್ಸ್. ಹಾಗಾದರೆ 3 ಪೈಪ್ಗಳು ಎಷ್ಟಕ್ಕೆ ತೆಗೆದ್ರೆ ಟ್ಯಾಂಕ್ ತುಂಬುತ್ತೆ, 72. ಕ್ಲಿಯರಾ. A train goes from P to Q at 144 km/h and returns slower speed. The average speed of the whole journey ಅಂತೆ 226 km/h ಅಂತೆ. ಫೈಂಡ್ ರಿಟರ್ನ್ ಸ್ಪೀಡ್ ಅಂತ ಕೇಳಿದ್ದಾರೆ. ಸೊ ಆವ್ರೇಜ್ ಸ್ಪೀಡ್ ಫಾರ್ಮುಲಾ ಏನು, 2xy by x plus y. ಸೊ ಆವ್ರೇಜ್ದು ಕೊಟ್ಟಿದ್ದಾರೆ, ಆವ್ರೇಜ್ ಸ್ಪೀಡ್ ಎಷ್ಟು ಸಿಕ್ಕಿದೆ ಅವ್ರಿಗೆ, 126. ಕ್ಲಿಯರ್. ಸೊ 126
2 ಇಂಟು 1 ಎಕ್ಸ್ ವ್ಯಾಲ್ಯೂ 144 ಕೊಟ್ಟಿದ್ದಾರೆ, ವೈ ವ್ಯಾಲ್ಯೂ ಗೊತ್ತಿಲ್ಲ, ಹಂಗೆ ಬರ್ಕೊಳ್ಳೋಣ. 144 ಪ್ಲಸ್ ಕ್ಲಿಯರ್. ಸೊ ಇದು ಈ ಕಡೆ ಹೋದರೆ 126 ಇಂಟು 144 ಪ್ಲಸ್ ವೈ ಈಸ್ ಈಕ್ವಲ್ ಟು 288 ವೈ. ಸೊ 6 ಇಂಟು 4 ಎಷ್ಟು 4 ಆಯಿತು. ಯೂನಿಟ್ ಡಿಜಿಟ್ ಎಲ್ಲ ಚೇಂಜ್ ಇದೆ ನೋಡೋಣ. ಇದೇನಾಯಿತು 6y ಆಯಿತು, ಇದೇನಾಯಿತು 8y ಆಯಿತು. ಈ ಕಡೆ ಬಂದರೆ ಏನಾಗುತ್ತೆ 2y. 4 ಇಸ್ ಈಕ್ವಲ್ ಟು 2y. y ಇಸ್ ಈಕ್ವಲ್ ಟು 4/2 ಅಂದರೆ ಎಷ್ಟು 2 ಟೇಬಲಲ್ಲಿ ಲಾಸ್ಟಲ್ಲಿ 2 ಬರಬೇಕು. ಆಪ್ಷನ್ ಕ್ಲಿಯರ್. ಸೊ ನಾವು ಹೆಂಗೆ ಬೇಕಾದ್ರೂ ಸಮೇತ ಮಾಡ್ಬೋದು. ಓಕೆ, ಯೂನಿಟ್ ಡಿಜಿಟ್ಸ್ ಚೇಂಜ್ ಇದ್ದರೆ ನಾವು ಯೂನಿಟ್ ಡಿಜಿಟ್ನ ಅಪ್ಲೈ ಮಾಡ್ಬೋದು. ಸೊ ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಕ್ವಾಡ್ರಾಟಿಕ್ ಎಕ್ಸ್ 7x² - 7x + 22 ಅಂತ ಇದೆ. ಸೊ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾ. ಸೊ ಎನ ವ್ಯಾಲ್ಯೂ ಎಷ್ಟು 7, ಬಿನ ವ್ಯಾಲ್ಯೂ ಎಷ್ಟು -7, ಸಿನ ವ್ಯಾಲ್ಯೂ ಎಷ್ಟು 22 ಮಾಡೋಣ ತಗೊಳ್ಳಿ. 4ac b² / 4a ಕ್ಲಿಯರ್. 4 ಇಂಟು 7 ಇಂಟು 22 ಮೈನಸ್ ಆಫ್ ಬಿ ಮೈನಸ್ ದಟ್ ಈಸ್ 49 ಆಯಿತು 7² ಅಂದರೆ ಬೈ 7 ಇಂಟು ಎ ಎಷ್ಟು ಕೊಟ್ಟಿದ್ದಾರೆ a7. 4 ಇಂಟು 7 ಎಷ್ಟು 88, 88 7 r² 88 7 7 ಅಂದರೆ 16 49 ಅಲ್ಲಿ 9 ಹೋದ್ರೆ ಅಂದರೆ 16 ಹೋದ್ರೆ ಎಷ್ಟು 7 ಕ್ಯಾರಿ 60 4 ಹೋದ್ರೆ 28. ಎಲ್ಲ 4 ಇದೆ ಅಂದರೆ ಡಿವೈಡ್ ಬೈ 7 ಆಗಿದೆ. ಸೊ 7 4 7 81 ಸೊ ಅಂದರೆ ಎಷ್ಟು 81 ಬೈ ಕ್ಲಿಯರ್. ಸೊ ನೆಕ್ಸ್ಟ್ ಕ್ವಶನ್, ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಬಿಲೋ XYZ ಅಂತ ಇದೆ. ಸೊ x + 2y + 4z = 12 ಈ ಥರ ಕೊಟ್ಟಿದ್ದಾರೆ. ಈ ಥರ ಪ್ರಶ್ನೆಗಳನ್ನ ನಾವು ಏನಂತ ಹೇಳಿದ್ವಿ ಆಪ್ಷನ್ ಹೋಗ್ಬೇಕು. ಸೊ 12, 10, 8 ಈಕ್ವೇಷನ್ ನಮಗೆ ಸ್ಯಾಟಿಸ್ಫೈ ಆಗಬೇಕು. ಚೆಕ್ ಮಾಡೋಣ. -2 + 2 ಇಂಟು ಎಷ್ಟು 14 z = 0 ಅಂದರೆ ಇದು 0. ಸೊ 14 ಅಲ್ಲಿ 2 ಅಂದರೆ ಎಷ್ಟು 12. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ 2 ಪ್ಯಾರಲಲ್ ಲೈನ್ಸ್ L1 and L2 are cut by transversal. ಸೊ ಈ ಥರ ಎರಡು. ಸೊ ಇದು L1 ಮತ್ತು ಇದು L2 ಈ ಥರ ಕಟ್ ಆಗುತ್ತಂತೆ. ಇಫ್ ಒನ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್ಸಲ್ ಇಸ್ ಇದು 70. ಅಂದರೆ ವಾಟ್ ಈಸ್ ದ ಮೆಜರ್ ಆಫ್ ದ ಅದರ್ ಇಂಟೀರಿಯರ್ ಆ್ಯಂಗಲ್ ಆಫ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ಫರ್. ಅದರ್ ಇಂಟೀರಿಯರ್ ಆ್ಯಂಗಲ್ ಹೇಳಿದ್ದಾರೆ ಕ್ಲಿಯರ್. ಸೊ ಇದು ಏನಾಗುತ್ತೆ 70. ಸೊ ಇದೇನಾಗುತ್ತೆ So next question, two angles are supplementary. The larger is 32 degree more than the smaller. Find the smaller angle ಅಂತ ಕೇಳಿದ್ದಾರೆ. So supplementary angle ಅಂದ್ರೆ ಏನು 180 ಡಿಗ್ರಿ ಪ್ಲಸ್ ಬಿ ಎಷ್ಟು 180 ಡಿಗ್ರಿ. ಒಂದು 32 ಜಾಸ್ತಿ ಅಂದರೆ ಆ 32 ನಾವು ಮೈನಸ್ ಮಾಡೋಣ. ಎಷ್ಟಾಯಿತು 148 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು 74 ಮುಗೀತು. ಸ್ಮಾಲರ್ ಆಂಗಲ್ 70 ಕ್ಲಿಯರ್. Next question, a right circular cone has a radius of 7 cm, slant height 25 cm. What is the total surface area of the cone ಅಂತ ಕೇಳಿದ್ದಾರೆ. ಕೋನ್ ಕೇಳಿದ್ದಾರೆ. ಸೊ ಏನಾಗುತ್ತೆ πr of r plus l. ಸೊ ಪೈ ವ್ಯಾಲ್ಯೂ ಏನು 22/7, r ನ ವ್ಯಾಲ್ಯೂ ಏನು 7 ಹಾಗೂ r ನ ವ್ಯಾಲ್ಯೂ ಏನು 7 ಪ್ಲಸ್ l ನ ವ್ಯಾಲ್ಯೂ ಎಷ್ಟು 25. ಸೊ ಕ್ಯಾನ್ಸಲ್ 22 ಇಂಟು 32 ಎಷ್ಟಾಯ್ತು ಇದು. ಸೊ ಇದನ್ನು ನಾವೇನು ಮಾಡೋಣ 11 ಇಂಟು 64 ಮಾಡೋಣ. ಸರ್ ಎಷ್ಟಾಯಿತು 4 4 6 ಎಷ್ಟು 10 7 704 ವಿತ್ 11 ಗೊತ್ತಲ್ವಾ.
ಫಾರ್ ಎಕ್ಸಾಂಪಲ್ 25 ಇಂಟು 11 ಇದೆ ಅನ್ಕೊಳ್ಳಿ. ಓಕೆ, 5 ಹಂಗೆ ಬರ್ಕೊಳ್ಳೋದು, 2 ಹಂಗೆ ಬರ್ಕೊಳ್ಳೋದು, 5 ಪ್ಲಸ್ 2 ಕ್ಲಿಯರಾ? ಸೊ ಹಾಂ, ಇಷ್ಟು ನಮಗೆ ಈ ಒಂದು ಸೆಷನ್‌ಲಿ. ಯಾರೆಲ್ಲ ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಟ್‌ಗೆ ಎಕ್ಸಾಮ್ ಬರಿತಿದ್ರು ನಾಳೆ, ಅವ್ರಿಗೆಲ್ಲರಿಗೂ ಸಮೇತ ಮ್ಯಾಥ್ಸ್ ವಿತ್ ಸಾಯಿ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಕ್ಲಿಯರಾ? ಸೊ ಎಲ್ಲರೂ ಸಮೇತ ಚೆನ್ನಾಗಿ ಕೂಲಾಗಿ ಮಾಡಿ. ಒಂದು 2 ಮಿನಿಟ್ಸ್ ನಿಮಗೆ ಎಕ್ಸಾಮ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಆರಾಮಾಗಿರಿ. ಸಪ್ರೇಟ್ ಸೆಕ್ಷನ್ಸ್ ಇರುತ್ತಲ್ವಾ? ಸೊ ನೋಡಿ, ನೀವು ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಂತ. ಒಂದು ಮ್ಯಾಥ್ಸ್ ಸ್ಟ್ರಾಂಗ್ ಇದ್ದರೆ, ರೀಸನಿಂಗ್ ಸ್ಟ್ರಾಂಗ್ ಇದ್ದೆ, ಜಿ ಕೆ ಸ್ಟ್ರಾಂಗ್ ಅಲ್ವಾ? ಜಿ ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, ನಮ್ಗೆ ಗೊತ್ತಿದ್ರೆ ನಾವು ಮಾಡ್ತೀವಿ. ಸೊ ಆದಷ್ಟು ಮೊದಲು ರೀಸನಿಂಗನ್ನು ಮಾಡಿ. ಸೊ ನಮಗೆ ಏನಾಗುತ್ತೆ, ಇಂಟ್ರೆಸ್ಟ್ ಹೆವಿ ಬರುತ್ತೆ. ರೀಸನಿಂಗ್ ಮಾಡಿದ್ಮೇಲೆ ಅದು ಪ್ರಾಕ್ಟೀಸ್ ಥರ ಆಗ್ಬಿಡುತ್ತೆ. ಆಮೇಲೆ ಮ್ಯಾಥ್ಸ್ಗೆ ಹೋಗಿ, ಆಮೇಲೆ ಬೇಕಾದ್ರೆ ಲಾಸ್ಟಲ್ಲಿ ಜಿ ಕೆ ಮಾಡಿ. ಇಲ್ಲ ತೊಂದರೆ ಇಲ್ಲ ಅಂದರೆ ಜಿ ಕೆ ಸ್ಟಾರ್ಟಿಂಗ್ ನಿಮ್ಗೆ ಏನು ಬರುತ್ತೋ ಅದನ್ನೆಲ್ಲ ಮಾಡಿ, ಉಳಿದಿದ್ದು ಬೇಕಂದ್ರೆ ಮ್ಯಾಥ್ಸ್ ರೀಸನಿಂಗ್ಗೆ ಮಾಡಿ. ಓಕೆನಾ? ಜಾಸ್ತಿ ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಕಟ್ ಆಫ್ ಜಾಸ್ತಿ ಇರೋದಂದ್ರೆ ಜಾಸ್ತಿ ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ಬಂದಿದ್ರೆ ಅಷ್ಟು ಪ್ರಾಮಾಣಿಕವಾಗಿ ಬರೆದು ಬನ್ನಿ. ಚಾನ್ಸ್ ತಗೊಳ್ಳೋಕ್ಕೆ ಯಾವಾಗ ಹೋಗ್ತೀರ ಅಂದರೆ, ನೀವು ಪೂರಾ ಪ್ಲಾನಲ್ಲೇ ಇಲ್ಲ, ನಾವು ಏನು ಮಾಡೇ ಇಲ್ಲ, ಅವಾಗ ಬೇಕಂದ್ರೆ ನೀವು ತುಕ್ಕ ಆದರೂ ಮಾಡಿರಿ, ಏನಾದರೂ ಮಾಡಿರಿ, ಡೈರೆಕ್ಟಾಗಿ ಹೊಡೀರಿ. ಓಕೆನಾ? ಫಾರ್ ಎಕ್ಸಾಂಪಲ್ 75 ಪ್ಲಸ್ಸು ಕರೆಕ್ಟಾಗಿ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕ್ಲಿಯರ್? ಸೊ ಆರಾಮಾಗಿ ಮಾಡಿ. ಎಲ್ಲ ಕ್ವಶನ್ಸ್ ನಾವು ಮಾಡಿರೋದ್ರಲ್ಲೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಂ, ಸೊ ಆಲ್ ದ ಬೆಸ್ಟ್ ಹೇಳ್ತಾ, ನಾಳೆ ಸೊ 7th ಮೇದು ಅನಾಲಿಸಿಸ್ ಇರುತ್ತೆ ಈವ್ನಿಂಗ್. ಕ್ಲಿಯರಾ? ಸೊ 8th 9th ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ. ಜೂನಲ್ಲಿರೋರ್ಗೂ ಒಳ್ಳೆ ಆಪರ್ಚುನಿಟಿ, ತೊಂದರೆ ಇಲ್ಲ. ಎಲ್ರಿಗೂ ಸಮೇತ ನಾರ್ಮಲೈಸೇಷನ್ ಮಾಡಿ ಈಕ್ವಲ್ ಆಗಿನೇ ಅವರು ಸ್ಕೋರ್ನ ಹಂಚ್ತಾರೆ. ಕ್ಲಿಯರ್? ಇಷ್ಟು ಹೇಳ್ತಾ ನೋಡಿ, ಈ ಒಂದು ಸೆಟ್ಟು ಮತ್ತು ನಿನ್ನೆ ಸಮೇತ ಎರಡನ್ನೂ ಸಮೇತ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ, ಅಲ್ಲಿ ಜಾಯ್ನ್ ಆಗಿಬಿಡಿ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.